ಲೆಟ್ಸ್ ಎಕ್ಸ್ಪ್ಲೋರ್ ಮಾವಿನಕಾಯಿ ಸೀಸನ್ ಇದೆ, ಒಂದೇ ಮಾವಿನಕಾಯಿ ರೆಸಿಪೀಸ್ ಮಾಡೋಣ. ಸೊ ಇವಾಗ ಐ ಟುಕ್ ಇಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಆಸ್ ಯು ಕ್ಯಾನ್ ಸಿ ಹಿಯರ್ ಅರೌಂಡ್ 15 ಮಾವಿನಕಾಯಿ ಇದೆ. ಸೊ ಇದನ್ನ ಫಸ್ಟ್ ತೊಳ್ಕೊಳ್ಳೋಣ. ವಾಶ್ ಆಗಿ ಕ್ಲೀನ್ ಆಗಿದೆ, ವೈಪ್ ಆಗಿದೆ. ಲೆಟ್ಸ್ ಕಟ್ ದಿಸ್. ಸೊ ನಾವು ಇವಾಗ ಉಪ್ಪು ಖಾರ ಎಲ್ಲ ಹಾಕೊಬೇಕು. ಗ್ಲೌಸ್ ಹಾಕೊತಾ ಇದ್ದೀನಿ, ಮಗು ಇದೆಯಲ್ಲ, ಸೊ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳೋಣ. ಈಗ ಯಥೇಚ್ಛವಾಗಿ ಉಪ್ಪು ಹಾಕೊಳ್ಳೋಣ. ಆಯ್ತು, ಆಮೇಲೆ ಯಾಕೆಂದ್ರೆ ಅದ್ರ ಹೆಸರಲ್ಲೇ ಇದೆ ಉಪ್ಪಿನಕಾಯಿ. ಉಪ್ಪು ಹಾಕಿದ್ದೀನಿ, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅಜ್ಜಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡ್ತಾ ಇದಾರೆ, ವಿಡಿಯೋ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಕೇಳಿದ್ರು ನನಗೆ ಬೈತಾ ಇದಾರೆ. ನಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್. ರೆಡ್ಗೆ ನೋಡಕ್ಕೆ ಸಕಲಾಗಿ ಕಾಣ್ತಾ ಇದೆ. ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಫಸ್ಟ್ ಇವಾಗ ನಾನು ಸಾಸಿವೆ ಹಾಕೊಂತ ಇದ್ದೀನಿ. ಉಪ್ಪಿನಕಾಯಿ ಮಾಡಕ್ಕೆ ಫಸ್ಟ್ ಸಾಸಿವೆನ ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಸಾಸಿವೆ ಹಾಕೊಂತ ಇದ್ದೀನಿ. ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನಮ್ಮ ಅಮ್ಮನೂ ಯಾವತ್ತು ಉಪ್ಪಿನಕಾಯಿ ಮಾಡಿಲ್ಲ, ನಾನು ಯಾವತ್ತು ಉಪ್ಪಿನಕಾಯಿ ಮಾಡಿಲ್ಲ. ಸೊ ದಿಸ್ ಇಸ್ ಅವರ್ ಫಸ್ಟ್ ಟ್ರಯಲ್. ಚೆನ್ನಾಗಾದ್ರೆ ಆನೆಸ್ಟ್ ಆಗಿ ಹೇಳ್ತೀವಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಸ್ಟೇ ಟ್ಯೂನ್ಡ್. ಈಗ ಹುರ್ಕೊಂಡಿರೋ ಸಾಸನ ಸೈಡ್ಗೆ ಹಾಕಿಟ್ಬಿಡೋಣ. ಈಗ ಜೀರಿಗೆ ಹುರ್ಕೊಂತ ಇದ್ದೀನಿ, ಸೈಡ್ಗೆ ಹಾಕ್ತಾ ಇದ್ದೀನಿ. ಸಾಕು ಮಮ್ಮಿ. ಇವಾಗ ನಾವು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ, ಉಪ್ಪಿನಕಾಯಿ ಮಾಡ್ತಾ ಇದೀವಿ. ಸೊ ಫಸ್ಟ್ ಯಾರಿಗೆ ಟೆಸ್ಟ್ ಮಾಡಕ್ ಕೊಡೋಣ ನಾವು? ಯಾರು ನಮ್ಮ ಬಲಿಕಾ ಬಕ್ರ ನಿಮ್ ಪ್ರಕಾರ? ಅಭಿನಾ? ಸೊ ಅಭಿ ಇಸ್ ಮೈ ಬ್ರದರ್. ಸೊ ಅವ್ನಿಗೆ ಫಸ್ಟ್ ನಾವು ಈ ತರ ಎಲ್ಲ ಏನಾದ್ರು ಅಡುಗೆ ಮಾಡಿದ್ರೆ ಅವ್ನಿಗೆ ಫಸ್ಟ್ ಕೊಡೋದು. ಸೊ ಅವ್ನಿಗೆ ಫಸ್ಟ್ ಟ್ರೈ ಮಾಡಕ್ ಕೊಡೋಣ. ಲೆಟ್ ಅಸ್ ಸೀಕ್ ಹಾನೆಸ್ಟ್ ಒಪಿನಿಯನ್. ಸೊ ಅವಾಗ ನಮ್ಮ ವ್ಯೂವರ್ಸ್ಗೂ ಗೊತ್ತಾಗುತ್ತೆ ನಾವು ಹಾನೆಸ್ಟ್ ಆಗಿ ಹೆಂಗ್ ಮಾಡಿದೀವಿ ಅಂತ. ಅದಾನಾಗೆ ಇದೆ. ಈಗ 3 ಇಂಗ್ರೀಡಿಯೆಂಟು ಈ ಕಲೆಗೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. 3 ಇಂಗ್ರೀಡಿಯೆಂಟು ಸ್ವಲ್ಪ ಆರಿದ್ಮೇಲೆ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಇವಾಗ 3 ಸಾಸಿವೆ, ಜೀರಿಗೆ ಮತ್ತೆ ಮೆಂತ್ಯ 3 ಸಹ ಈಗ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಬನ್ನಿ. ಬಾಂಡ್ಲಿಗೆ ಎಣ್ಣೆ ಹಾಕೊಂತ ಇದೀವಿ. ಒಗ್ಗರಣೆ ಹಾಕೊಳ್ಳೋಕೆ, ಉಪ್ಪಿನಕಾಯಿ ಒಗ್ಗರಣೆ. ದಿಸ್ ಇಸ್ ದ ಫೈನಲ್ ಸ್ಟೆಪ್ ಇನ್ ದಿ ಉಪ್ಪಿನಕಾಯಿ ಮೇಕಿಂಗ್ ಪ್ರಾಸೆಸ್. ಸಾಕಾ ಮಮ್ಮಿ? ಹಾಕ್ಲಾ? ಸಾಕಾ? ಏನಿಲ್ಲ ಅಂದ್ರೂ ನಾವು ಒಂದು ಎಷ್ಟು ಹಾಕಿದೀವಿ ಮಮ್ಮಿ? ಒಂದು ಅರ್ಧ ಲೀಟರ್ ಹಾಕಿದೀವಲ್ಲ ಎಣ್ಣೆ. ಅರ್ಧ ಲೀಟರ್ ಎಣ್ಣೆ ಹಾಕಿದೀವಿ. ಎಣ್ಣೆ ಕಾಯಿಲಿ, ಕಾದಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಮತ್ತೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದ ಮಸಾಲ ಹಾಕೊಳ್ಳೋಣ. ಆಲ್ರೆಡಿ ಸ್ವಲ್ಪ ಖಾರ ಜಾಸ್ತಿ ಹಾಕಿದೀನಿ ಅಂತ ನಮ್ಮ ಹೇಳ್ತಿದ್ದಾರೆ, ಚಿಲ್ಲಿ ಪೌಡರ್ ಜಾಸ್ತಿ ಹಾಕಿದೀನಿ ಅಂತ. ಸೊ ಲೆಟ್ಸ್ ಸಿ ಹೆಂಗಾಗುತ್ತೆ. ಸಾಸಿವೆ ಹಾಕೊಳ್ಳೋಣ. ನೋಡಿಮಾ ಇಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಇವಾಗ ಸಿಡಿತಾ ಇದೆ. ಈಗ ಕರ್ಬೇವಿನ ಸೊಪ್ಪು ಹಾಕೊಂತ ಇದ್ದೀನಿ. ಈಗ ನಾವು ರುಬ್ಕೊಂಡಿದ್ದಂತ ಮಿಕ್ಸ್ಚರ್ ಏನೇನಿದೆ ಇದರಲ್ಲಿ ಅಂದ್ರೆ ಮೆಂತ್ಯ, ಸಾಸಿವೆ, ಜೀರಿಗೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವಾಗ ಈ ಶಾರ್ಟಲ್ಲಿ ನಾನು ಮಾವಿನಕಾಯಿ ಜೊತೆಗೆ ಉಪ್ಪು ಖಾರ ಕಲಸಿಟ್ಕೊಂಡಿರುವಂತ ಮಿಕ್ಸ್ಚರು ಅದನ್ನ ಇವಾಗ ಒಗ್ಗರಣೆ ಹಾಕೊಂತ ಇದೀವಿ. ಗ್ಯಾಸ್ ಆಫ್ ಅಲ್ಲಿದೆ. ಇವಾಗ ಇದು ರೆಡಿ ಇದೆ, ಆರ್ಬೇಕು. ಅಟ್ಲೀಸ್ಟ್ ಒಂದು 1 ಅವರ್ ಆರಕ್ ಬಿಡೋಣ. ತುಂಬಾ ಯಮ್ಮಿ ಕಾಣಿಸ್ತಾ ಇದೆ. ನಾವ್ ಏನೇ ಮಸಾಲ ಹಾಕಿದ್ರು ಐ ಥಿಂಕ್ ಮಾವಿನಕಾಯಿ ಜೊತೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಮಾವಿನಕಾಯಿ. ಹಿಂಗು ಹಾಕ್ತಾ ಒಂದು ಎಡವಟ್ಟು ಏನಾಗಿತ್ತು ಅಂದ್ರೆ ಹಿಂಗ್ ಹಾಕದೆ ಮರ್ತೋಗಿದ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ ಸೊ ಹಿಂಗೆ ಹಿಂಗ್ ಬಿಡಕ್ಕಾಗುತ್ತೆ. ಹಿಂಗು ತೆಂಗು ಇದ್ರೆ ಮಂಗ ಸಹ ಅಡುಗೆ ಮಾಡುತ್ತಂತೆ. ಸೊ ಸ್ವಲ್ಪ ಆಲ್ರೆಡಿ ಎಣ್ಣೆ ಕಾದಿದೆ, ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸಪ್ರೇಟ್ ಆಗಿ ಇಷ್ಟು ಜಾಸ್ತಿ ಆಗುತ್ತೆ. ಇಲ್ಲ ಹಾಕೋ, ಹಿಂಗ್ ಹಾಕಿದೀನಿ. ಫುಲ್ ಹಾಕೋದ್ರ ಮೇಲೆ ಹಿಂಗ್ ಹಾಕಿ ಇವಾಗ ಹಿಂಗನೆ ಮೇನ್ ಇಂಗ್ರೀಡಿಯೆಂಟ್ ಹಿಂಗನೆ ಮರ್ತೋಗ್ಬಿಟ್ಟಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಂಗೆ ಹಿಂಗೆ ಕಂಡ್ರೆ ಆಯ್ತಾ ಇರ್ಲಿಲ್ಲ. ನನಗೆ ಆಕ್ಚುಲಿ ಈಗಲೂ ಹಿಂಗ್ ಕಂಡ್ರೆ ಆಗಲ್ಲ. ನಮ್ಮಮ್ಮ ಹಿಂದೆಗಡೆಯಿಂದ ಹಿಂಗ್ ಇಷ್ಟಪಡೋರು ನೀನ್ ವಿಡಿಯೋ ಇಷ್ಟ ಪಡಲ್ಲ ಅಂತವ್ರೆ. ಅದಕ್ಕೋಸ್ಕರ ಆತರ ಹೇಳ್ದೆ. ಹಿಂಗು ಯು ಆರ್ ದಿ ಕಿಂಗು.
ಇದು ಆರ್ಬೇಕಲ್ಲ, ಆರಿದ್ಮೇಲೆ ಜಾಡಿಗೆ ಹಾಕೊಬೇಕಾ? ಹೌದು. ಇದು ನೋಡಿದ್ರೆ ಟೇಸ್ಟ್ ಮಾಡ್ಬೇಕು ಅನಿಸ್ತಾ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಅಜ್ಜಿ ಇದಾರೆ, ಅವ್ರಿಗೆ ಟೇಸ್ಟ್ ಮಾಡ್ಕೊಳ್ಳೋಣ. ಅಮ್ಮ ಈ ಕಡೆ ಬಾ. ಆದ್ರೂ ಗೊತ್ತಾಗಲ್ಲ taste. ಹೌದಾ? ಇಲ್ಲ ಒಂದು ಸುಮ್ಮನೆ ಹಂಗೆ ಚಿಕ್ಕ ಪೀಸ್ ಇದು ಇಲ್ಲಿ ಇರೋ. ಈಗ ನಮ್ಮ ಅಜ್ಜಿಗೆ ಟೇಸ್ಟ್ ಮಾಡೋಕೆ ಕೊಡ್ತಾ ಇದೀವಿ. ಫಸ್ಟ್ ತಿನ್ಬಿಟ್ಟು ಆಮೇಲೆ ಹೇಳು. ಸೂಪರ್ ಆಗಿದೆ. ಅವ್ರು ಇನ್ನೂ ತಿಂದೇ ಇಲ್ಲ, ಜಗ್ದೇ ಇಲ್ಲ, ಅಷ್ಟು ಬೇಗ ಸೂಪರ್ ಅಂತಿದ್ದಾರೆ. ಸೂಪರ್ ಆಗಿದೆ. ಇದು ರೆಡಿ ಇದೆ. ಉಪ್ಪಿನಕಾಯಿ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಗೊತ್ತು ಒಂದು ಬಾಯಲ್ಲಿ ನೀರು ಸುರಿತಾ ಇದೆ ಅಂತ. ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹೇಗಿದೆ? ಹೆಂಗಿದೆ? ಬರೀ ಚೆನ್ನಾಗಿದೆಯಾ? ಉಪ್ಪಿನಕಾಯಿ ಅನ್ನೋದಕ್ಕಿಂತ ಏನಂತಾರೆ, ಯಾವ್ದೋ ಒಂದು ಗೊಜ್ಜು ತರ ಇದೆ. ನನ್ಗೆ ಫಸ್ಟ್ ಟೈಮ್ ತಿಂದಾಗ ದೇವಸ್ಥಾನದ ಪುಳಿಯೋಗರೆ ತರ ಸ್ವಲ್ಪ feel ಆಯ್ತು. ಹೌದು, ಉಪ್ಪಿನಕಾಯಿ ಅಲ್ವಾ ಇದು? ಉಪ್ಪಿನಕಾಯಿ ಇದು ಆದ್ರೆ ಅಷ್ಟು ಚೆನ್ನಾಗಿದೆ, ಬಟ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸಕ್ಕದಾಗಿದೆ. ಇಲ್ಲ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ತರ ದೇವಸ್ಥಾನದ ಪುಳಿಯೋಗರೆ ಇದು, ಮೇಲ್ಕೋಟೆ ಪುಳಿಯೋಗರೆ, ಮೇಲ್ಕೋಟೆ ಪುಳಿಯೋಗರೆ. ಅಂದ್ರೆ ನಾವ್ ಯಾಕೆ ಯಜಮಾನ ಮೂವಿಲಿ ರೋಜಾ ಉಪ್ಪಿನಕಾಯಿ ಮಾಡ್ತಾರಲ್ಲ, ಆತರ ಅದೆಲ್ಲ ಏನು? ಸ್ಟಾರ್ಟ್ ಮಾಡಬಾರ್ದು, ಫೇಮಸ್ ಆಗ್ಬೋದಲ್ಲ. ಇದು ವ್ಲಾಗ್ ಹಂಗೆ ಒಂದೇ ಹಾಡಲ್ಲಿ ನಮ್ಮ ಬಂದಾನು ಬಂದ ಅನ್ಕೊಂಡು 2 ಜಾರ್ ಉಪ್ಪಿನಕಾಯಿ ಆಗಿದೆ. ತುಂಬ ಖುಷಿ ಆಗ್ತದೆ. ಫಸ್ಟ್ ವ್ಲಾಗಲ್ಲಿ ಫನ್ ಇತ್ತು ತುಂಬ, ಅದ್ರ ಜೊತೆಗೆ ಉಪ್ಪಿನಕಾಯಿ ಸಕ್ಸಸ್ಫುಲ್ ಆಗಿದ್ದು ಸಕ್ಕತ್ತಾಗಿ ಅನಿಸ್ತು. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ವಿಡಿಯೋಸ್, ಮೋರ್ ಸಚ್ ಫನ್ ವಿಡಿಯೋಸ್. ವಿಲ್ ಮೀಟ್ ಬ್ಯಾಕ್ ಟುಮಾರೋ. ಬಾಯ್.